ಸ್ಪೀಕಿಂಗ್ ಅಬೌಟ್ ಫ್ಯೂಚರ್, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ವಾಟ್ ಇಸ್ ಅಪ್ಕಮಿಂಗ್? ನಮ್ಮ ಫ್ಯಾನ್ಸ್, ಫ್ರೆಂಡ್ಸ್, ಫ್ಯಾಮಿಲಿಗೆ ಏನಾದರೂ ಅಪ್ಡೇಟ್ ಇದ್ದರೆ ಆರ್ ಎನಿಥಿಂಗ್ ಸ್ಪೈಸಿ? ಸೊ ನಾನು ಕಮರ್ಷಿಯಲ್ ಟ್ರ್ಯಾಕ್ಸು ಮಾಡಿರಲಿಲ್ಲ, ಫೋಕಸ್ ಇರಲಿಲ್ಲ. ಸೊ ಐ ಆಮ್ ಕಮಿಂಗ್ ಅಪ್ ವಿತ್ ಕಮರ್ಷಿಯಲ್ ಟ್ರ್ಯಾಕ್ಸ್ ಇವಾಗ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒಂದು ಸ್ವಲ್ಪ ಕಾನ್ಷಿಯಸ್ ಟ್ರ್ಯಾಕ್ಸನ್ನು ತೊಗೊಂಬರ್ತಾ ಇದ್ದೀನಿ. ಸೊ ಒಂದು ಬ್ಯಾಲೆನ್ಸ್ಡು ಕ್ಯಾಟಲಾಗ್ ಬರುತ್ತೆ ಇವಾಗ ನೆಕ್ಸ್ಟು. ಇವಾಗ ಇನ್ವೆಸ್ಟ್ಮೆಂಟ್ಸು ಸ್ಟಾರ್ಟ್ ಆಗಿದೆ ಮ್ಯೂಸಿಕ್ ವೀಡಿಯೋಸ್ ಮೇಲೆ. ಶೂಟಿಂಗ್ ಒಂದಿಷ್ಟು ವೀಡಿಯೋಸ್ ಆಗಿದೆ, ಎಲ್ಲದರೆಲ್ಲ ಎಡಿಟಿಂಗ್ ಎಲ್ಲ ನಡೀತಾ ಇದೆ. ಒಂದಿಷ್ಟು ಹೊಸ ಪ್ಲ್ಯಾನಿಂಗ್ಸ್ ನಡೀತಾ ಇದೆ. ಆಮೇಲೆ ಒಂದಿಷ್ಟು ಏನಂತಾರೆ ಟ್ರ್ಯಾಕ್ಸ್ ಮೇಲೆ ಎಷ್ಟು ನಮಗೆ ಏನಂತಾರೆ ಒಂದು ಪ್ರಾಪರಾಗಿ ಇಷ್ಟಿಷ್ಟೇ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಏನು ಮಾಡ್ಕೊಬೋದು, ಇಲ್ಲ ಝೀರೋ ಬಜೆಟಿಂದನೇ ಮಾಡ್ರು ಏನು ಮಾಡ್ಬೋದು ಅಂತ ಬೇರೆ ಬೇರೆ ಆ್ಯನಾಲಿಸಿಸ್ ನಡೀತಾ ಇದೆ. ಲಾಸ್ಟಲ್ಲಿ ಮೂವೀಸ್ಗೆ ಟ್ರೈ ಮಾಡಿ ಮೇಲೆ ಕೆಳಗೆ ಆಗಿದೆ, ಮೂವೀಸಲ್ಲೂ ಆಗಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕರೀತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಮಾಡಿಸ್ಕೊತಾರೆ, ಕ್ರೆಡಿಟ್ ಕೊಡಲ್ಲ. ಇದೆಲ್ಲ ಆಗಿದೆ, ನಮ್ಮದ್ರಲ್ಲೂ ಆಗಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಯಾವುದೋ ಒಂದು ಮೂವಿ ಕರೆದ್ರು, ಬಜೆಟ್ ಏನು ತುಂಬ ಹಿಂದೆ, ಬಜೆಟ್ ಏನು ಅಂತಂದರು. ಬಜೆಟ್ ಒಂದು 25 ಆವಾಗಿನ ಟೈಮಲ್ಲಿ. ಸರಿ ಆಯಿತು ನೋಡಿ, ಕಡಿಮೆ ಮಾಡ್ಕೊಳ್ಳಿ. ಓಕೆ, ಏನೋ ಒಂದು ಫುಲ್ ಸಾಂಗ್ ಫುಲ್ ಸಾಂಗ್, ಒಂದು ಕಂಪ್ಲೀಟ್ ಸಾಂಗು. ಸೊ ಇದು ನಂದು ಬಿಜ್ಜು ಬ್ರೋ ಇಬ್ಬರದು ಎಕ್ಸ್ಪೀರಿಯೆನ್ಸ್ ಇದ್ದು ನಾನು ಹೇಳ್ತೀನಿ. ಸೊ ಒಂದು 10,000ಕ್ಕೆ ಮಾಡ್ಕೊಳ್ಳಿ ಹಾಗೆ ಅಂತ. ಆ್ಯಂಡ್ ಬಿಜುಗೆ ಹೇಳಿದೆ, ಹಿಂಗೆ ಇದೆ, ಏನು ಮಾಡೋದು ಅಂತ. ಇದನ್ನು ತುಂಬ ಹಿಂದೆ, ಇವಾಗ ಆ ಥರ ಸೀನ್ ಇರಲ್ಲ, ಹೋಗೋದು ಇಲ್ಲ ನಾವು ಆ ಥರದಕ್ಕೆ. ಬಟ್ ಆ ಪಾಯಿಂಟಲ್ಲಿ ಕರೆದುಬಿಟ್ಟು ಮಾಡಿಸ್ಕೊಂಡ್ರು. ನಮ್ಮದೇನು ಅಂತಂದರೆ ಅಲ್ಲೇ ಹೋಗಿ ಅಲ್ಲೇ ಮಾಡಿಬಿಟ್ಟಿದ್ದೀವಿ. ಅಲ್ಲೇ ಬರೆಯೋದು, ಅಲ್ಲೇ ರೆಕಾರ್ಡ್ ಮಾಡಿಬಿಡೋದು, ಅಲ್ಲೇ ಕೊಟ್ಬಿಡೋದು. ಮುಂಚೆ ಸೆಷನ್ ಮನೇಲಿ ಹಾಕ್ಕೊಂಡು ಬರ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಒಂದಿಷ್ಟು ಹೋಗಲ್ಲಿ ಮಾಡೋಣ ಅನ್ನೋದು ಅದು ಬೇರೆ ಥರ ಇರೋದು. ಬಟ್ ವೆನ್ ವಿ ಡಿಡ್ ದರ್ ನಮಗೆ ಅದು ಪ್ರೌಡ್ ಫೀಲ್. ಇಲ್ಲಿವರೆಗೂ ಬಂದಿದ್ದೀವಿ ನಾವು. ಇವಾಗ ನೀವು ಮುಂಚೆ ನೋಡಿದಾಗ ಬಿಜು ಕರ್ಸ್ಕೊಂಡು ಮಾಡು ಅಂತ ಹೇಳಿದಾಗೆ ನಾನು ಒಂದು ತಿಂಗಳು ತಗೊಂಡೆ. ಆ ಪಾಯಿಂಟ್ ಬೇರೆ. ಇವಾಗ ಇಬ್ಬರು ಒಟ್ಟಿಗೆ ಪಟ ಅಂತ ಮುಗಿಸ್ಕೊಂತೆ. ಈವನ್ ಬಿಜು ಇನ್ನೂ ಸ್ಪೀಡ್, ನನಗಿನ್ನ ಸ್ಪೀಡು. ಬಟ್ ಅದು ಮಾಡಿದಾಗ ಅದು ನಮ್ಮ ಪ್ಯಾಷನ್ಗೆ ನಮಗೆ ಖುಷಿ ಕೊಟ್ಟಿದೆ. ಬಟ್ ನಮ್ಮ ವ್ಯಾಲ್ಯೂ ಏನಾಯಿತು? ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಟೈಮ್, ನಮ್ಮ ಎನರ್ಜಿಗೆ ವ್ಯಾಲ್ಯೂ ಎಲ್ಲೋಯ್ತು? ಏನೂ ಇಲ್ಲ. ಅಂದರೆ ದುಡ್ಡಲ್ಲೇ ಕೊಡಿ ಅಂತಲ್ಲ, ಮರ್ಯಾದೆನೂ ಸರಿಗಿಲ್ಲ ಅಂತಂದರೆ ದಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್. ಸೊ ಅಲ್ಲಿಂದ ನಾವೇನು ಮಾಡಿದ್ವಿ, ಅವ್ರು ಕರ್ಸ್ಕೊಂಡು ಕೊಡ್ತೀವಿ ಅಂತ ಹೇಳಿ, 10 ಕೊಡ್ತೀವಿ ಅಂತ ಹೇಳಿ, ಸರಿ ಏನೋ ಒಂದು ಇವತ್ತೇನೂ ಇಲ್ಲ, ನಮ್ಮ ಕೆಲಸ ಮಾಡಿಬಿಡೋಣ ಹೋಗಿ ಅಂತಂದ್ಬಿಟ್ಟು ಹೋಗಿ ನಾವು ಮಾಡೋಕ್ಕೆ ಹೋದಾಗ ಅಲ್ಲಿ ಲಾಸ್ಟಲ್ಲಿ 3,000 ಕೈ ಕೊಡ್ತಾಯಿದ್ದಾರೆ. 3,000 ಕೈ ಕೊಟ್ಬಿಟ್ಟು ದೇ ಸೇಯಿಂಗ್ ಲೈಕ್, ನೀವು ರ್ಯಾಪರ್ಸ್ ಎಲ್ಲ ಗಾಂಜಾ ಹೊಡಿತೀರ ಅಲ್ವಾ ನೀವೆಲ್ಲ, ಈ ಥರ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಡಿಸ್ರೆಸ್ಪೆಕ್ಟ್ಫುಲ್ಲು. ಸುಮ್ಮನೆ ನಾವು ಯಾರು ಏನು, ನಮ್ಮ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ, ಮಾತ್ರ ಚೆನ್ನಾಗಿ ಆಡ್ತಾರೆ. ಅಂದರೆ ಕುಗ್ಗಿಸ್ಬೇಕಂದ್ರೆ ಕುಗ್ಗಿಸ್ಬಿಡ್ತಾರೆ. ಈ ಥರ ಎಲ್ಲ ಒಂದಿಷ್ಟು ಮಾಡ್ತಾರೆ. ಬಟ್ ಅದು ಕೊಟ್ಟಿರೋದ್ರಲ್ಲೇ ಅದೇನೂ ಸಾಲಲ್ಲ ಆವಾಗ ನಮಗೆ. ಆಮೇಲೆ ಬಿಜ್ಜು ನಾನು ಅದಕ್ಕೆ ಮಾಡಲ್ಲ, ನನಗೆ ಅದಕ್ಕೆ ಇಷ್ಟ ಆಗಲ್ಲ, ಈ ಥರ ಎಲ್ಲ ಮಾಡ್ತಾರೆ ನನ್ನ ಜೊತೆ ಅಂತ. ಇವಾಗ ಬೇರೆ, ಇವಾಗ ಬ್ರ್ಯಾಂಡ್ ವ್ಯಾಲ್ಯೂ ಬೇರೆ, ಅದು ಕರ್ಸ್ಕೊಳೋದು ಬೇರೆ, ವರ್ಕ್ ಮಾಡಿಸೋದು ಬೇರೆ, ಅದೇ ರೀತಿಯ ರೀಚ್ ಬೇರೆ ಲೆವೆಲಲ್ಲಿ ಹೋಗುತ್ತೆ, ಅದು ಬೇರೆ. ಬಟ್ ಆ ಟೈಮಲ್ಲಿ ನೋಡಿದಾಗ ಆ ಪ್ಯಾಷನ್ ಇನ್ನೂ ಹೈ ಇತ್ತು, ಇನ್ನೂ ಬೇರೆ ಲೆವೆಲಲ್ಲಿತ್ತು ನಮ್ಗೆ. ಆ ಟೈಮಲ್ಲೇ ನಮಗೆ ಹಂಗೆ ಕುಗ್ಗಿಸ್ಬಿಟ್ರು. ಆ ಜರ್ನಿ ಇನ್ಮೇಲೆ ಆ ಥರ ಆಗೋದು ಬೇಡ ಅಂತ ಹೇಳಿನೇ ಏನೇ ಕಾಲ್ಸ್ ಏನೇ ಬಂತಂತಂದ್ರೂ ಒಂದು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡ್ಕೊಂಡೇ ವಿ ಗೋ ದೇರ್. ಸೊ ಅದೇ ರೀತಿ ಇವಾಗ ಮೂವೀಸ್ಗೆ ವರ್ಕ್ಗಳು ಎಲ್ಲರದು, ಬಾಯ್ಸ್ದು ಎಲ್ಲರದೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮ್ದು ಇವಾಗ ರೀಸೆಂಟಾಗಿ ನಾನು ಮತ್ತು ಬಿಜು ಬ್ರೋ ಹೋಗ್ಬಿಟ್ಟು ವಿ ವರ್ಕ್ಡ್ ಅಂಡರ್ ರವಿ ಬಸ್ರೂರು ಸರ್. ಸೊ ಹೋಗಿ ಅದು ಒಂದು ಮೂವಿ ಬರ್ತಾ ಇದೆ, ರವಿಶಂಕರ್ ಸರ್ ಅವ್ರದ್ದು ಡೈರೆಕ್ಷನಲ್ಲಿ ಬರ್ತಾ ಇದೆ. ಅವ್ರ ಮಗದು ಡೆಬ್ಯೂ ಮೂವಿ ಬರ್ತಾ ಇದೆ, ಸುಬ್ರಹ್ಮಣ್ಯ ಅಂತ. ಸೊ ಅದಕ್ಕೆ ಇಂಟ್ರೊಡಕ್ಷನ್ ಟ್ರ್ಯಾಕ್ಗೆ ನನಗೆ ಒಂದು ಸಾಲಿಡ್ ಆಗಿ ಬೇಕು ಟ್ರ್ಯಾಕು ಅಂತ ಹೇಳಿದಾಗ ದೆನ್ ವೆರಿ ಗ್ರೇಟ್ ನ್ಯೂಸ್ ಸರ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಅದೊಂದು ಇವಾಗ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಟು ಕಮ್ ಔಟ್.